ಸ್ನೇಹಿತರೆ, ಎಲ್ರಿಗೂ ಶುಭೋದಯ. ಹಾಗೂ ಇವತ್ತು ಭಾನುವಾರ ಚಿಂತಾಮಣಿ ದನಗಳ ಸಂತೆ. ನಾನು ಟೂರ್ಗೆ ಬಂದಿದ್ದೀನಿ. ನಾನು ದೊಡ್ಡಬಳ್ಳಾಪುರದಿಂದ ಇಲ್ಲಿ ಚಿಂತಾಮಣಿಗೆ ಬಂದಿದ್ದೀನಿ. ಯಾಕಂದರೆ ದನಗಳ ಸಂತೆ ಭಾನುವಾರ, ಹಾಗಾಗಿ ಈ ದನಗಳ ಸಂತೆ ಹೇಗಿರುತ್ತೆ ಮೊದಲನೇ ಸರಿ ಮಾಡಿ ತೋರಿಸಿದ್ದೀನಿ ನಿಮಗೆ. ಯಾವ ಥರ ಇರುತ್ತೆ, ಯಾವ ಥರ ವ್ಯಾಪಾರ ನಡೀತದೆ, ಮತ್ತು ಇಲ್ಲಿ ನಾಟಿ ಹಸುಗಳು ಸಿಗ್ತವೆ, ಸೀಮೆ ಹಸುಗಳು ಸಿಗ್ತವೆ. ಚಿಂತಾಮಣಿ ದನಗಳ ಸಂತೆ ತುಂಬ ಫೇಮಸ್ಸು, ತುಂಬ ಹಳೆ ಸಂತೆ. ಇದ್ಯಾವುದೋ ಒಂದು ಜಾಗ ಇದೆ. ಈ ಜಾಗದಲ್ಲಿ ಏನಂದರೆ ಅವ್ರ ಸಂತೆಗೆ ಜಾಗ ಇಲ್ಲ, ಇದು ಖಾಲಿ ಸೈಟ್ಗಳು ಜಾಗ ಮಾಡಿಕೊಂಡು ಸಂತೆ ನಡೆಸ್ತಾ ಇದ್ದಾರೆ. ಹಾಗೆ ತೋರಿಸಿ ನಿಮಗೆ ಇನ್ನು ಯಾವ ಥರ ಇದೆ ಸಂತೆಗಳು, ಇನ್ನು ಯಾವ ಥರ ಹಸುಗಳಿದ್ದಾವೆ, ಮತ್ತು ಎಲ್ಲೆಲ್ಲಿಂದ ಬಂದಿದ್ದಾರೆ ರೈತರು, ಮತ್ತು ಮಾರೋರು ಎಲ್ಲರೂ ಇರ್ತಾರೆ. ಪಾಪ ಕೊಳ್ಳೋರು ಮಾರೋರು ಜಾಸ್ತಿ ಜನ, ತಗೊಳ್ಳೋರು ಜಾಸ್ತಿ ಜನ, ತುಂಬ ದೂರದಿಂದನೂ ಬರ್ತಾರೆ ಜನ. ಅದೇ ಥರ ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ಊರಿಂದ ಎಲ್ಲೆಲ್ಲಿಂದ ಬಂದಿದ್ದಾರೆ, ಮತ್ತು ಯಾವ ಥರ ಜನ, ಮತ್ತು ಯಾವ ಥರ ಹಸುಗಳು ಕೊಂಡ್ಕೊಂಡೋಗ್ತಾರೆ, ಎಲ್ಲಿಂದ ಕೊಂಡ್ಕೊಂಡೋಗ್ತಾರೆ, ಹೇಗೆ ಕೊಂಡ್ಕೊಂಡೋಗ್ತಾರೆ, ಯಾವ ಥರ ವ್ಯಾಪಾರ ಮಾಡ್ತಾರೆ, ಮತ್ತು ಎಷ್ಟೆಷ್ಟಕ್ಕೆ ಏನು ಎತ್ತ ಅಂತ ಎಲ್ಲ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಹಾಗೆ ಮಾತಾಡ್ಕೊಂಡು ನೋಡೋಣ. ನೋಡ್ರಿ, ಒಳ್ಳೆ ಸೀಮೆ ಹಸುಗಳು ಪಡ್ಡೆಗಳು ಎಲ್ಲ ಇಟ್ಕೊಂಡು ಕಟ್ಟಾಕಿದ್ದಾರೆ. ವ್ಯಾಪಾರ ಆಗೋಗೈತೆ. ಅಣ್ಣ ಏನು ತಗೊಂಡ್ರೇನೋ? ಹಾಂ, ಏನು ಏನು ಕೊಂಡ್ಕೊಂಡ್ರಾ? ಎಷ್ಟಕ್ಕೆ? ಮತ್ತೆ ನಮಸ್ಕಾರ. ನಮಸ್ಕಾರ. ಹಾಂ, ಎಂದ ಊರೇ? ತಿರುಪೂರ್ನ. ನೋಡಿ ಸ್ನೇಹಿತರೆ, 10 ಮಾಡು ಬಂದಿದ್ದಾರೆ. 10 ಮಾಡು வாங்கிருக்கேன். 10 மாடு தித்திம்னா. 10 மாடு எடுத்துட்டு வந்தீங்களா? ஐயா, இதுல வந்து ஈச்சர்லண்ணா. இங்கே வாங்கிட்டு போய் சேல்ஸ். எத்தனை வாடகை ஆகும்? 30,000 ரூபா. 30,000 ರೂಪಾಯಿ. ನೋಡಿ ಸ್ನೇಹಿತರೆ, ಈಗಿರುತ್ತೆ ಪಾಪ. ತಿರುಪೂರಿಂದ ಬಂದಿದ್ದಾರೆ ಪಾಪ. 30,000 ಬಾಡಿಗೆ ಆಗುತ್ತಂತೆ. ಹೋಗೋದಕ್ಕೆ ಬರೋದಕ್ಕೆ ಖರ್ಚು ಏನಿಲ್ಲ, ಒಂದು 10,000 ಬೇಕು. ಒಂದು 10,000 ಒಂದು 10 ಹಸುಗಳು ಹಾಕೊಂಡ್ಬಂದಿದ್ದಾರೆ. ಎಲ್ಲமே எந்த மாதிரி ಎಲ್ಲ ಕ್ವಾಲಿಟಿ ಮಾಡಿ வருதுண்ணா. ಕ್ವಾಲಿಟಿ ಮಾಡಿ வருது. ಎಲ್ಲ HF ಎಲ್ಲ HF தான் வாங்கிட்டு. எத்தனை இருக்கு ரேட்? ಎಲ್ಲ ರೇಟ್ 65 70. ನೋಡಿ ಸ್ನೇಹಿತರೆ, ಈಗಿರುತ್ತೆ ಪಾಪ ಹುಡುಗ. ಪೇರು ಸೊಲ್ಲ பேர் வரதராஜ்ண்ணா. ವರದರಾಜ್ ಅಂತೇಳಿ ತಿರುಚೂರಿಂದಲೂ ಒಂದು ತಿರುಪೂರಿಂದ ಬಂದಿದ್ದಾನೆ. ಎಲ್ಲ ಒಂದು 65,000 70,000 ಒಳ್ಳೊಳ್ಳೆ ಜಾತಿಗೆ ಹಿಡ್ಕೊಂಬಂದಾನೆ ಪಾಪ ಹುಡುಗ. எத்தனை ಖರ್ಚಾವು ஒரு வாட்டி வருது? வாட்டு ஊற்றினா 40 ரூபா செலவு. 40,000 50,000 செலவு. பரவாயில்ல இந்த சந்தை? பரவாயில்ல. இது எடுத்துட்டு போறீங்களா? வச்சிட்டு போறீங்களா? எட்டு போய் சேல்ஸ்ண்ணா. சேல் நீங்களும் ಸೇಲ್ பண்றீங்களா? அங்க ஊர்ல ಸೇಲ್ಸ್. ನೋಡಿ ಸ್ನೇಹಿತರೆ, ಈಗಿರುತ್ತೆ ಪಾಪ. ತಮಿಳ್ನಾಡಿಂದ ಬಂದ ಹುಡುಗ. ಹಾಗೆ ಹೇಳ್ಬೇಕು ಅಂತಂದ್ರೆ ನೋಡಿ, ಬಂದು ಈ ಸಂತೆಗೆ ಹಸುಗಳು ಮಾರ್ಕೊಂಡು ಹೋಗ್ತಾರೆ. ತುಂಬ ಸಂತೋಷ ஆகுது. ரொம்ப சந்தோஷம் ஆயிருமா? இதுக்கு தமிழ் வராது, ஆனால் கொஞ்சம் வரும். ஆனால் பரவாயில்லையே, இன்னைக்கு தெரியாது. அப்படியே நீங்களும் வரீங்களா? இங்க எப்படி இருக்குது சந்தைன்னு சொல்லுங்க. பெருசா இருக்குண்ணா. பெருசா இருக்கு, நல்லா இருக்குதா? மாடு நிறைய வருது, பிடிச்ச மாதிரி செலக்ஷன் பண்ணி வாங்கலாம். இங்கெல்லாம் காசு, ஆனா ரேட் ஜாஸ்தி, குவாலிட்டி இருக்கு. ಕ್ವಾಲಿಟಿ நல்ல ಕ್ವಾಲಿಟಿ கிடைக்கும். நல்லா கிடைக்கும். ரேட் ஜாஸ்ತಿ. ರೇಟ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ಕ್ವಾಲಿಟಿ ಹಸುಗಳು ಸಿಗ್ತವೆ. ಹಾಗಾಗಿ ಹೇಳ್ತಾ ಇದ್ದಾನೆ ಹುಡುಗ ಪಾಪ. ತುಂಬಾ ಸಂತೋಷ ಆಯ್ತು. ரொம்ப ನನ್ರಿಪ್ಪ. ಥ್ಯಾಂಕ್ ಯು. ನೋಡಿ, ಹೀಗಿರುತ್ತೆ ಸ್ನೇಹಿತರೆ, ತುಂಬ ಸಂತೋಷ. ನೋಡಿ ಸ್ನೇಹಿತರೆ, ಇರೊಬ್ರು ಇದ್ದಾರೆ, ಇಲ್ಲೊಬ್ರು. ಬಾ ಅಪ್ಪಿ ನಮಸ್ಕಾರ. ನಮಸ್ಕಾರ ಅಣ್ಣ. ಯಾವ ಊರು ನಿಮ್ದು? ಅಣ್ಣ ನಮ್ಮ ಮುಳ್ಬಾಗ್ಲು. ಏನು ಎಲ್ಲಾ ತರದ ಭಾಷೆನೂ ಕಲ್ತಿದೀಯಾ? ಹ್ಞೂ ಅಣ್ಣ. ಸಂತೆಗೆ ಬರ್ಬೇಕಂದ್ರೆ ಕಲ್ತಿರ್ಬೇಕಲ್ವಾ? ಹ್ಞೂ ಅಣ್ಣ. ಹಾಕೊಂಬಂದಿದ್ಯಾ? ಎಷ್ಟು ಹಸು ಹಾಕೊಂಬಂದಿದ್ಯಾ? ಅಣ್ಣ ನಾನು ಇವತ್ತು 10 ಸಾಕಿದ್ಯಾ. 10 ಹಸು ಹಾಕಿದ್ಯಾ? ಏನ್ ಪರವಾಗಿಲ್ವಾ ಈ ಸಂತೆಗ? ಪರವಾಗಿಲ್ಲ ಅಣ್ಣ. ಏನ್ ರೇಟ್ ಓಡ್ತಾವ ಇಲ್ವಾ? ಓಡ್ತದಣ್ಣ. ಈ ಸಂತೆಗೆ ಬರೋದೆಲ್ಲ ಬ್ರೀಡ್ ಕ್ವಾಲಿಟಿ. ಒಳ್ಳೆ ಕ್ವಾಲಿಟಿ ಬ್ರೀಡ್ ಬರ್ತವೆ, ಒಳ್ಳೆ ಹಸುಗಳು ಸಿಗ್ತವೆ ಅಂತ ಹೇಳ್ತಾರೆ. ಒಳ್ಳೆ ಹಸುಗಳೇ ಸಿಗೋದಣ್ಣ. ಬರೀ ಸೀಮೆ ಹಸುಗಳು ಮಾತ್ರ? ಸೀಮೆ ಹಸ, ಆ ಕಡೆ ಎಮ್ಮೆ, ಕರುಗಳು ಎಲ್ಲ ಸಿಗತ್ತಣ್ಣ. ಪ್ರೆಗ್ನೆಂಟ್ಸ್, ನಾನ್ ಪ್ರೆಗ್ನೆಂಟ್, ನಾಟಿ ಹಸುನು ಸಿಗತ್ತಣ್ಣ. ರೇರ್ ಸೀಮೆ ಹಸು ಜಾಸ್ತಿ. ಏನ್ ರೇಟ್ಗಳು ಹೇಗಿದೆ ಇದೆಲ್ಲ? ಅಣ್ಣ ರೇಟ್ಗಳೆಲ್ಲ ನಮ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಅಣ್ಣ. ಕ್ವಾಲಿಟಿ ಮೇಲೆ ಹಸು ಮೇಲೆ ಡಿಪೆಂಡ್ ರೇಟ್ಗಳೆಲ್ಲ. ಮತ್ತೆ ನಿಮ್ಮ ಹೆಸರು ತಿಳಿಸಿದ್ರೆ ನಮ್ಗೆ? ಅಣ್ಣ ನನ್ನ ಹೆಸರು ಮನೋಜ್ ಅಂತ. ನಮ್ ಇನ್ಸ್ಟಾದಲ್ಲೆಲ್ಲ ಪೇಜ್ ಐತೆ, ಶಿವನಂದಿ ಡೈರಿ ಫಾರ್ಮ್ ಅಂತ. ಫಾಲೋ ಮಾಡ್ಕೋಬಹುದು. ಹಸು ಬೇಕಾದ್ರೆ ಪೇಜ್ ನ ಫಾಲೋ ಮಾಡ್ಲೆ. ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ಆಯ್ತಾ, ಯೂಟ್ಯೂಬ್ ಫಾಲೋ ಮಾಡ್ತೀವಿ, ಬಟ್ ಕಡಿಮೆ ನಾನು ಇನ್ಸ್ಟಾ ಅಲ್ಲಿ.
ಯಾಕಂದ್ರೆ ನಮ್ದು ಯೂಟ್ಯೂಬ್ ಚಾನಲ್ ಫಸ್ಟ್ ಸಕ್ಸಸ್ ಆಗಲಿ, ಆಮೇಲೆ ಮುಂದೆ ನೋಡೋಣ ಅಂತ ಬಂದು. ಆಯ್ತಾ, ಎಷ್ಟು ಹಸುಗಳು ಇಟ್ಕೊಂಡ್ಬಂದಿದ್ಯಾ? ಅಣ್ಣ ಇವಾಗ ನನ್ನ ಹತ್ರ ಇನ್ನೊಂದು 5 ಹಸ ಐತಣ್ಣ. 5 ಹಸ ಹಸ ಮಾರಿದೀನಿ, ಇನ್ನ 5 ಹಸ ಐತೆ. ನೋಡು 6 ಅಲ್ಲಣ್ಣ ಇದು. ಇದು ಆರಲ್ಲ? 6 ಅಲ್ಲ ಹಸ, ಟಾಪ್ ಈ ಕ್ವಾಲಿಟಿ. ತರ ನಂಬರ್ ಹಾಕಿ ಬುರ್ಗ್ ಬಂತು ಅಂದ್ರೆ ಚೆನ್ನಾಗಿರ್ತದ? ಚೆನ್ನಾಗಿರತ್ತಣ್ಣ ಹಸ, ಅಂದ್ರೆ ಆರೋಗ್ಯವಾಗಿ ಆರೋಗ್ಯವಾಗಿದೆ ಹಸ. ನಂಬರ್ ಆಗ್ತಿದೆ ಅಂತ ಹಸ ಆರೋಗ್ಯವಾಗಿದೆ. ಎಲ್ಲ ಎಷ್ಟೆಷ್ಟೆಲ್ಲ ಆಗವೆ ಅಣ್ಣ ಇದು 6 ಅಲ್ಲೋ, ಇದು 6 ಅಲ್ಲೋ, ಅದು 6 ಅಲ್ಲೋ, ಅದು 6 ಅಲ್ಲೋ, ಅದು 4 ಅಲ್ಲಣ್ಣ. ಅದ್ 4 ಅಲ್ಲ? ಏನು ಬರೀ ಹಲ್ಲುಗಳು ನೋಡಿ, ಈ ಹಲ್ಲುಗಳು ನೋಡ್ತಿರಲ್ಲ ನೀವು, 6 ಅಲ್ಲೋ 4 ಅಲ್ಲೋ, ಅವಕ್ಕೇನು ವಯಸ್ಸಾ ಏನು? ಅದು ವಯಸ್ ಮೇಲೆ ನೋಡೋದು, ವಯಸ್ ಮೇಲೆ 6 ಅಲ್ಲೋ ಎಲ್ಲ ಇದ್ರೆ ಇನ್ನ ಒಂದ್ 4-5 ಕರ ಹಾಕ್ಸ್ಕೋಬಹುದು ಯಾರು ಬೇಕಾದ್ರು. ಅಂದ್ರೆ ಇವಾಗ ಎಷ್ಟು ಅಲ್ಲರಿಗೂ ಎಷ್ಟು ಕರ ಆಗ್ಬೋದು ಅಣ್ಣ? ಅದು ಹಲ್ಲು ಮೇಲೆ ಅಂದ್ರೆ ನಾವು ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಅಣ್ಣ. ಅಲ್ಲಿನ ನಾವು ಹಲ್ಲು ಹೊಡೆದೋಗಿದ್ರೇನು ಹಸ ಚೆನ್ನಾಗಿರ್ತಂದ್ರೆ ಹಸು ಚೆನ್ನಾಗಿ ಹಾಲು ಕರಿಯುತ್ತೆ. ಹಂಗೆ ಹಂಗೆ ತುಂಬಾ ಖುಷಿ ಆಯ್ತು. ಎಲ್ಲ ಎಷ್ಟೆಷ್ಟು ಕೊಡ್ತೀಯ ಒಂದೊಂದು ಹಸು? ಅಣ್ಣ ಇದು ನಾನು 2.20 ಹೇಳ್ತಾ ಇದ್ದೀನಿ ವ್ಯಾಪಾರ. ಯಾವ್ದು ಇದು ಹಸು? ಅಣ್ಣ ಇದು ಜರ್ಮನ್ ಬ್ರೀಡ್. ಜರ್ಮನ್ ಬ್ರೀಡ್ ಅಲ್ಲಿ ಯಾವ್ದು? ಜರ್ಮನ್ ಎಚ್ ಎಫ್ ಅಣ್ಣ ಇದು. ಜರ್ಮನ್ ಎಚ್ ಎಫ್? ಜರ್ಮನ್ ಎಚ್ ಎಫ್ ಹಸ. ಜರ್ಮನ್ ಅಲ್ಲೇ ಎಚ್ ಎಫ್ ಇದು. ನೋಡಿ ಸ್ನೇಹಿತರೆ, ಇದು ಜರ್ಮನ್ ಅಲ್ಲಿ ಎಚ್ ಎಫ್, ಒಳ್ಳೆ ಬ್ರೀಡ್. ಎಷ್ಟು ಲೀಟರ್ ಕೊಡ್ಬೋದು ಹಾಲು? ಅಣ್ಣ 35 ಲೀಟರ್ ಕರೆಯುತ್ತೆ ಹಾಲು. 35 ಲೀಟರ್? ಇನ್ನೊಂದು ತಿಂಗಳ ಐತೆ ಟೈಮ್ ಕರ ಹಾಕಕ್ಕೆ. ಒಂದು ದಿನಕ್ಕೆ? ಒಂದು ದಿನಕ್ಕೆ 35 ಲೀಟರ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ 35 ಲೀಟರ್ ಕರೆಯುತ್ತೆ. ಇವಾಗ ಎಷ್ಟು ಸೂಲ್ ಆಗಿದೆ ಇದು ಹಸು? ಇದು ಎಣ್ಣೆ ಸಲ ಈ ಸರಿ ಕರ ಹಾಕಿದ್ರೆ, ಈ ಸರಿ ಕರ ಹಾಕಿದ್ರೆ ಎಣ್ಣೆ ಸೂಲು. ಎಣ್ಣೆ ಸೂಲ್ಗೆ ಎಷ್ಟು ಕೊಡ್ಬೋದು ಅಮ್ಮ? 35 ಲೀಟರ್ ಗ್ಯಾರಂಟಿ ಕೊಡ್ತೀನಿ ನಾನು. ಗ್ಯಾರಂಟಿ? 4 ತೊಟ್ಟು ತುಲ ಎಲ್ಲ ಗ್ಯಾರಂಟಿ. ಎಷ್ಟು ಹೇಳ್ತಾ ಇದೀಯ ರೇಟ್? ಅಂದೆ 2.20 ಅಣ್ಣ. 2.20. ತುಂಬಾ ಖುಷಿ ಆಯ್ತಪ್ಪ. ಮತ್ತೆ ಇದು ನೆಕ್ಸ್ಟ್? ಇದು 1.5 ಹೇಳ್ತಾ ಇದೀನಿ. 1.5? ಇದು 6 ಅಲ್ಲ. ಇದು ಯಾವ್ದು ಜಾತಿ ಇದು ಹಸು? ಇದು 25 ಲೀಟರ್ ಹಾಲು ಕರೆಯುತ್ತೆ. ಇದು ಹೋಲಿಸ್ಟನ್ ಎಚ್ ಎಫ್. ಹೋಲಿಸ್ಟನ್ ಎಚ್ ಎಫ್? ಹೋಲಿಸ್ಟನ್ ಎಚ್ ಎಫ್. ಇದೇನೇ ಯಾವ ಹೆಸರು ನನಗಂತೂ ಗೊತ್ತಿಲ್ಲ. ನಾನ್ ಬರೀ ನಾಟಿ ಹೆಸರು ಜಾಸ್ತಿ ಮಾಡ್ತಾ ಇದ್ದಿದ್ದು. ಮಾಡಿ ಅಣ್ಣ, ಇಂಥ ಬ್ರೀಡ್ ಮಾಡಿ ಅಣ್ಣ ವಿಡಿಯೋ. ಇಂಥ ಬ್ರೀಡ್ ಮಾಡಿರ್ತಾನೆ. ಇದು ಎಷ್ಟು ಲೀಟರ್ ಕೊಡ್ಬೋದು? ಒಂದು 25 ಲೀಟರ್ ಮೇಲೆ ಬರುತ್ತೆ. 25 ಲೀಟರ್. ಇದು 6 ಅಲ್ಲ? 6 ಅಲ್ಲ ಅಣ್ಣ. ಇದೇನು ಹೇಳ್ತೀಯ ರೇಟು? ಅಣ್ಣ ಇದು 1.5 ಹೇಳ್ತಾ ಇದೀನಿ. 1.5 ಹೇಳ್ತಾ ಇದೀನಿ. ಅದು 6 ಅಲ್ಲೋ. ಈ ಸರಿ ಕರ ಆಗಿದ್ರೆ ಎಣ್ಣೆ ಸೊಳ್ಳ, ಅದು ಇನ್ನೂ 1 ತಿಂಗಳು ಟೈಮ್ ಐತೆ. ಅದು 1.20 ಹೇಳ್ತಾ ಇದ್ದೀನಿ. 1.20 ಹೇಳ್ತಾ ಇದೀಯ? ಅದು ಆ ಕಡೆದು? ಅದು ಬಂದು ಅದು 1.10 ಹೇಳ್ತಾ ಇದ್ದೀನಿ ಅಣ್ಣ. ಅದು 6 ಅಲ್ಲ. ಅದು ಎಷ್ಟು ಲೀಟರ್ ಕೊಡ್ಬೋದು ಅಮ್ಮ ಅಂದ್ರೆ? ಅದು ಒಂದು 12 ಬರತ್ತಾನ ಒಂದು ಹೊತ್ತಿಗೆ. 24 ಲೀಟರ್. ಇದು ಯಾವ ಜಾತಿ ಅಂತ ಹೇಳಿದ ನಮಗೆ? ಇದು ಹೋಲಿಸ್ಟನ್ ಎಚ್ ಎಫ್ ಅಣ್ಣ. ಅದು ಸೇಮ್? ಇವೆರಡು ಸೇಮ್? ಇವೆರಡು ಸೇಮ್. ಹೋಲಿಸ್ಟೈನ್ ಎಚ್ ಎಫ್? ಇದನ್ನ ಹೋಲಿಸ್ಟೈನ್ ಎಚ್ ಎಫ್ ಯಾವ ಬ್ರೀಡ್ ಇದು ಅಣ್ಣ? ಹೋಲಿಸ್ಟೈನ್ ಎಚ್ ಎಫ್ ಅಂತೀಯಲ್ಲ, ಯಾವ ದೇಶ? ಹೋಲಿಸ್ಟೈನ್ ನಮ್ಮ ಇಂಡಿಯಾವೇ ಅಣ್ಣ. ಇವೆಲ್ಲ ನಮ್ಮ ಇಂಡಿಯಾ ಬ್ರೀಡ್. ಯಾಕಂದ್ರೆ ಇದು ಜರ್ಮನ್ ಬ್ರೀಡ್. ಇದು ಜರ್ಮನ್ ಬ್ರೀಡ್. ಇದು ಸಿಗೋದು ರೇರ್ ಅಲ್ಲ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಜರ್ಮನ್ ಬ್ರೀಡ್ ನಮ್ಮ ಇಂಡಿಯಾದಲ್ಲಿ ಸಾಕ್ತಾರಲ್ಲ, ಅದು ಖುಷಿ ಪಡ್ಬೇಕು. ಯಾಕಂದ್ರೆ ಅಲ್ಲಿನ ವಾತಾವರಣ ಬೇರೆ, ಇಲ್ಲಿನ ವಾತಾವರಣ ಬೇರೆ, ಹಾಗಾಗಿ. ಮತ್ತೆ ಅದು ಲಾಸ್ಟ್ ಅಣ್ಣ? ಲಾಸ್ಟ್ ಅದು 4 ಅಲ್ಲಿ ಕನ್ಪಟ್ಟೆ. ಅದು 1.60 ಹೇಳ್ತಾ ಇದ್ದೀನಿ. 1.60 ಹೇಳ್ತಾ ಇದೀಯ? ಅದು ಎಷ್ಟು ಲೀಟರ್ ಕೊಡ್ಬೋದು ಅಮ್ಮ? ಅದೊಂದು 20-24 ಲೀಟರ್ ಹಾಲು ಕರೆಯುತ್ತೆ. ಏನ್ ಈ ಸಂತೆಗೆ ಎಲ್ಲೆಲ್ಲಿಂದ ಬರ್ತಾರೆ ಜನ? ಅಣ್ಣ ಸಂತೆಗೆ ಇಲ್ಲಿ ಮಹಾರಾಷ್ಟ್ರ, ತಮಿಳ್ನಾಡು, ಕೇರಳ ಎಲ್ಲಾ ಕಡೆಯಿಂದ ಬರ್ತಾರೆ. ನೋಡಿದಾಗ ಇವಾಗ ತಮಿಳವ್ರು ಒಬ್ರು ಸಿಕ್ಕಿದ್ರು. ನಂಗೂ ತಮಿಳ್ ಬರಲ್ಲ ಅಷ್ಟೊಂದು ಹೆಚ್ಚಾಗಿ. ಎಲ್ಲರೂ ಬರ್ತಾರೆ ಅವರೆಲ್ಲ ತಮಿಳ್ನಾಡು ಅಣ್ಣ. ಎನ್ನುವೆ ಇಲ್ಲ ಮಮ್ಮ, ಎನ್ನುವೆ ಇಲ್ಲ ಮಮ್ಮ. ಇನ್ನ 5 ಮಾಡಿ ಇರ್ಕ ಪೋಡು. ನೋಡಿ ಹಿಂಗೆ ಪಾಪ ಬರ್ತಾರೆ, ಜಾಸ್ತಿ ದೂರದಿಂದ ಬರ್ತಾರೆ. ಇದು ಸಂತೆನೂ ಅಷ್ಟೇ, ಆಮೇಲೆ ಆರಂಭಿಸಿ ಮಾರ್ಕೆಟ್ ಅಷ್ಟೇ, ತುಂಬಾ ಜಾಸ್ತಿ ದೂರದಿಂದ ಬರ್ತಾರೆ. ತುಂಬಾ ಖುಷಿ ಆಗುತ್ತೆ ನನ್ಗೂ. ಆಯ್ತಾ? ಮತ್ತೆ ಎಷ್ಟು ವರ್ಷದಿಂದ ಬರ್ತಿದ್ದೆ ಸಂತೆಗೆ? ಯಾರಣ್ಣ? ನಾನು 2 ವರ್ಷದಿಂದ ಬರ್ತೀನಿ. 2 ವರ್ಷದಿಂದ. ಏನು ಎಜುಕೇಶನ್ ಏನಾದ್ರು ಮಾಡ್ಕೊಂಡಿದ್ಯಾ ಇಲ್ವಾ? ಎಜುಕೇಶನ್ ಮಾಡ್ತಾ ಇದ್ದೀನಿ. ಏನ್ ಎಜುಕೇಶನ್ ಮಾಡಿದ್ಯಾ? ಬಿಕಾಮ್ ಇವಾಗ 3rd ಸೆಮ್ ಅಣ್ಣ. ಬಿಕಾಮ್ 3rd ಸೆಮ್. ಏನ್ ಅಷ್ಟೊಂದು ಓದ್ಕೊಂಡು ಈ ಸಂತೆ ಬರ್ಬೇಕಾ ನೀನು? ಅಣ್ಣ ಬರ್ಬೇಕಣ್ಣ. ಯಾಕೆ? ಅದೊಂದು ಖುಷಿ, ಅದೊಂದು ವೃತ್ತಿ ಅಣ್ಣ. ವೃತ್ತಿ ಬಂದು ಈ ಹಸಿರು ಜೀವ ಮುಟ್ಟಿದ್ರೆ ಒಂಥರ ಖುಷಿ ಅಣ್ಣ. ಸಾಕೋದ್ರಿಂದ ಒಂಥರ ಖುಷಿ. ಆಯ್ತಾ? ಮನುಷ್ಯನ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ಇದೇ ತರನೇ ಏನಾದ್ರು ನಾಟಿ ಹಸುಗಳು ಸಾಕಿದ್ಯಾ? ಇಲ್ಲ ಅಣ್ಣ, ನಮ್ದೆಲ್ಲ ಇಂತ ಬರೀ ಡೈರಿ ಎಲ್ಲ ಬ್ರೀಡ್ ಕಟ್ಟೋದೆ. ಬರೀ ಸಂತೆಗೆ ಎತ್ಕೊಂಡ್ ಬರ್ತೀರಾ? ಬರೀ ಶೋಕಿಗೂ ಕೊಡ್ತಾರೆ ಜನ, ನಾನು ನೋಡಿದೀನಿ, ಇಲ್ಲ ಅಂತ ಹೇಳಿಲ್ಲ. ಸಾಕೋರು ಕೊಡ್ತಾರೆ, ಕೆಲವರು ಉಳೋದಕ್ಕೂ ಕೊಡ್ತಾರೆ. ಕೆಲವರು ಶೋಕಿ ಸಾಕೋರು ಬೇರೆ ತರ ಇರ್ತಾರೆ ಅಲ್ವಾ? ನೀವು ಡೈರಿ ಮಾಡಿದೀನಿ ಅಂತೀರಾ? ಡೈಲಿ ಎಷ್ಟು ಲೀಟರ್ ಹಾಲು ಹಾಕ್ತೀರಾ? ಅಣ್ಣ ನಾವು ಹಾಲು ನಮ್ಮ ಹತ್ರ ಯಾವ್ದು ಕರ ಹಾಕಿದ್ರೆ ನಾವು ಕರ್ದ ಹಾಕೋದಣ್ಣ. ನಾವು ಒಂದು 30 ಲೀಟರ್ ಹಾಕ್ತಿವಿ. ಬೆಳಗ್ಗೆ ಒಂದು 30, ಸಂಜೆ ಒಂದು 30 ದಿನ. ಡೈರಿಯಲ್ಲಿ ಅಣ್ಣ ಡೈರಿ ಇಲ್ಲ ಅಣ್ಣ, ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಅಕೌಂಟ್ ಇದೆ, ಪೇಜ್ ಚೆಕ್ ಮಾಡ್ಬೋದು. ಶಿವನಂದಿ ಡೈರಿ ಫಾರ್ಮ್ ಅಂತ ಪೇಜ್ ಐತೆ, ಚೆಕ್ ಮಾಡಿ. ನೀವೇ ಒಂದು ಫಾರ್ಮಿಂಗ್ ಶೆಡ್ ಮಾಡ್ಕೊಂಡಿದ್ದೀರಾ ಏನು? ಪರವಾಗಿಲ್ಲ ಹಂಗಾದ್ರೆ. ಪರವಾಗಿಲ್ಲ ಅಣ್ಣ. ಏನ್ ಪರವಾಗಿಲ್ವಾ? ಅನುಕೂಲ? ಅನುಕೂಲ. ಮೋಸ ಏನಿಲ್ಲ ತಾನೆ? ಇಲ್ಲ ಅಣ್ಣ. ಎಜುಕೇಶನ್ ಎಲ್ಲ ಮಾಡ್ಕೊಂಡು ಬಿಕಾಮ್ ಮಾಡ್ಕೊಂಡು ಇವಾಗಲೂ ನೀವು ಮಾಡ್ತಾ ಖುಷಿ ಆಗುತ್ತೆ, ತುಂಬಾ ಸಂತೋಷ. ಯಾಕಂದ್ರೆ ನಮ್ಗೂನು ನಾವು ಏನ ಅಷ್ಟು ದೂರದಿಂದ ಬಂದಿದ್ದೀವಿ. ಜಾಸ್ತಿ ದೂರ ಊರು, 100 ಕಿಲೋಮೀಟರ್. ಯಾವ ಊರಣ್ಣ? ಘಾಟಿ ಸುಬ್ರಹ್ಮಣ್ಯ, ಅಲ್ಲಿಂದ ಬಂದಿದ್ದೀವಿ. ಅದಕ್ಕೆ ಹೋದ ಸರಿ ಬಂದಿದ್ದೆ,
ನನಗೆ ಇಷ್ಟೊಂದು ಸಂತೆ ಇರಲಿಲ್ಲ, ಮಳೆ ಜಾಸ್ತಿ ಇತ್ತು, ಹಾಗಾಗಿ ಬರೋಕ್ಕಾಗಲಿಲ್ಲ, ಸರಿಯಾಗಿ ಮಾಡೋಕ್ಕೂ ಆಗಲಿಲ್ಲ. ತುಂಬ ಸಂತೋಷ ಆಯ್ತಾ, ತುಂಬ ಖುಷಿ ಆಯಿತು, ತುಂಬ ಧನ್ಯವಾದ. ಗುರ್ಗದ ಕನ್ನಡಿಗ ಅಂತೇಳಿ, ಕನ್ನಡಿಗ ನೋಡಿ ಈ ಥರ ಇರುತ್ತೆ ಸ್ನೇಹಿತರ. ಪಾಪ ತುಂಬ ಖುಷಿ ಆಯಿತು. ಹಾಂ ಮಾತಾಡಿ ತುಂಬ. ಹಾಂ ನಂಬರ್ ಒಂದು ಹೇಳ್ಬಿಡು. ಹಾಂ ನೋಡಿ, ಈ ನಂಬರ್ಗೆ ಯಾರು ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಇಲ್ಲಿ ಹಸುಗಳು ಬೇಕಂದ್ರೂ ಕೊಡಿಸ್ತೀರಾ ಬೇರೆಯವ್ರಿಗೆ? 24/7 ಯಾವಾಗ ಬಂದ್ರು ಹಸ ಇರತ್ತಣ್ಣ. ಎಲ್ಲ ಥರ ದಿವಸ ಇರತ್ತೆ, ಒಂದ್ ದಿವಸ ಇರಲ್ಲ ಅಣ್ಣ. ಮಾತೇ ಇಲ್ಲ, ನಿಂಗೆ ಯಾವ ಬ್ರೀಡ್ ಬೇಕು ಎಲ್ಲ ಬ್ರೀಡ್ ಇರುತ್ತೆ. ತುಂಬ ಧನ್ಯವಾದಗಳು. ಹಾಂ ನಿಮ್ಮ ಹೆಸರು ನಮ್ಗೆ ಗೊತ್ತಾಗಲಿ. ಗೌತಮ್ ಅಂತೇಳಿ. ನೋಡಿ ಗೌತಮ್ ಅವರು ಪಾಪ ತುಂಬ ಅಚ್ಚುಕಟ್ಟಾಗಿ ಮಾತಾಡ್ತಾರೆ, ತುಂಬ ಖುಷಿ ಆಯಿತು. ಈ ಕಡೆ ತೆಲುಗೆಲ್ಲ ಜಾಸ್ತಿ ಅಲ್ವಾ, ಇದು ಬಾರ್ಡ್ರು ಹತ್ತತ್ರ ತಿರುಪತಿ ಬಾರ್ಡ್ರು. ಹಾಂ ಹಾಗಾಗಿ ತುಂಬ ಖುಷಿ ಆಯಿತು ಗೌತಮ್ ಅವರೇ, ನಿಮ್ಮ ಹತ್ರ ಮಾತಾಡಿ ತುಂಬ ಸಂತೋಷನೂ ಆಯಿತು. ಹಾಗೆ ನಿಂತ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಹತ್ರಕ್ಕೆ ಬಂದುಬಿಡಿ. ಈ ಕಡೆ ನೋಡಿ ನೀವು ಸ್ವಲ್ಪ. ತುಂಬ ಸಂತೋಷ ಆಯ್ತು ಗೌತಮ್ ಮಾತಾಡಿ ನಿಮ್ಮ ಹತ್ರ, ತುಂಬ ಸಂತೋಷ, ಧನ್ಯವಾದಗಳು. ಹಾಂ ನೋಡಿ ಈ ಥರ ಇರುತ್ತೆ. ಇರ್ಲಿ ಬಿಡಿ, ಅವರು ಇರ್ತಾರೆ ಪಾಪ ಎಲ್ಲ ಥರ. ಯಜಮಾನ್ರೆ ಯಾವ ಹಸುಗಳು ನೀವು ಮಾತಾಡ್ಬೇಕಾಗಿತ್ತೇನೆ ಅವಲ್ಲ. ಗೌತಮ್ ನಮಸ್ಕಾರ. ನಮಸ್ಕಾರ ಅಣ್ಣ. ಏನು 3 ಹಸುಗಳು ಕಟ್ಟಿದ್ಯಾ? ಈ 3 ಹಸುಗಳ ಅಣ್ಣ ಇತ್ತು ಬೆಳಗ್ಗೆ 20 ಇತ್ತು, ಸೇಲ್ ಆಯ್ತು. ಎಲ್ಲ ಎಷ್ಟಕ್ಕೆ ಮಾರಾಕ್ದೆ? ಎಲ್ಲ 1 21 30 1 50 1 60. ಹಸು ಬಟ್ಟಿ ಬ್ರೀಡ್ ಬಟ್ಟಿ ರೇಟ್ ಇದೆ. ಮತ್ತೆ ಬ್ರೀಡ್ ಮೇಲೆ ಹೋಗುತ್ತೆ, ಮತ್ತೆ ಕ್ವಾಲಿಟಿ ಮೇಲೆ ಹೋಗುತ್ತೆ. ಹೌದಣ್ಣ. ಇವತ್ತು ತುಂಬಾ ಸಂತೋಷ ನನ್ನಂತೂ. ಇರ್ಲಿ ಬಿಡಿ ಹೋಗ್ಲಿ ಬಿಡಿ. ಯಾಕಂದ್ರೆ ಇವತ್ತು ನೀವೊಂದು 20 ಹಸುಗಳು ಇಟ್ಕೊಂಡ್ ಬಂದಿದ್ದೀರಾ. ಏನ್ ಈ ಸಂತೆಗೆ ತುಂಬಾ 20 ಹಸುಗಳು ಇಟ್ಕೊಂಡ್ಬಿಡ್ತೀರಾ, ಇಲ್ಲ ಜಾಸ್ತಿ ಇಟ್ಕೊಂಡ್ಬರ್ತೀರಾ? 20 ಇರೋ ಇರ್ತವೆ, ಹೆಚ್ಚು ಕಮ್ಮಿ. ಹೆಚ್ಚು ಕಮ್ಮಿ. ಯಾಕಂದ್ರೆ ಪ್ರತಿ ವಾರನೂ ಬರ್ತೀರಾ ಈ ಸಂತೆಗೆ? ಬರ್ತೀವಣ್ಣ, ಬರ್ತೀರಾ ಪ್ರತಿ ವಾರ ಇರ್ತೀವಿ. ಅಮ್ಮಮ್ಮ ಅಂದ್ರೆ ಒಂದ್ ದಿವಸ ಸಂತೆಗೆ ಬಂದ್ರೆ ಎಷ್ಟು ಮಾರ್ಬೋದು ನೀವು? ಅದೆಲ್ಲ ಹೆಂಗೆ ಹಸು ಚೆನ್ನಾಗಿದೆ ಇಟ್ಕೊಂಡ್ ಹೋಗ್ತಾರೆ, ಗಿರಾಕಿ ಹೇಳ್ತಾ ಇದಾರೆ. ಗಿರಾಕಿ ಮತ್ತೆ ಎಷ್ಟು ಲಾಭ ಸಿಗ್ಬೋದು ಒಂದು ದಿನಕ್ಕೆ? ಲಾಭನೂ ಸಿಗ್ಬೋದು, ನಷ್ಟನೂ ಆಗ್ಬೋದು. ಅದು ಹೇಳಕ್ ಆಗೋದಿಲ್ಲ. ಒಂದ್ ಹಸು ಲಾಭನ ಬರ್ತದೆ, ಹಸು ಕರು ಹಾಕ್ಮೇಲೆ ನಮ್ಗೆ ಇಟ್ಕೊಳಕ್ ಆಗಲ್ಲ, ನಾವೇ ತೊಲ್ ಕೊಟ್ಬಿಡ್ತೀವಿ. ಹಂಗೆ ಲಾಭನೂ ಇರ್ತದೆ, ನಷ್ಟನೂ ಇರ್ತದೆ, ಎರಡೂ ಇರ್ತದೆ. ಹೇಳಕ್ ಆಗಲ್ಲ, ಸಂತೋಷನೂ ಇರ್ತದೆ, ಖುಷಿನೂ ಇರ್ತದೆ. ಖುಷಿನೂ ಇರ್ತದೆ. ಏನೋ ಒಂದು ಅಂದಾಜ್ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ಅಷ್ಟೇ. ಏನೋ ಇದು ಇನ್ನು ವಯಸ್ಸುಗಳು ನೀವು ಹುಡುಗರು ಇದೇ ತರ ನಾಟಿ ಹಸುಗಳು ಸಾಕ್ರಿ. ಇದಾವ ನಾವು ಅವು ಕೂಡ ಇದೆ ನಮ್ಮ ಹತ್ರ. ಯಾಕಂದ್ರೆ ಹಳ್ಳಿಕಾರ ಓರಿಗಳು ಸಾಕ್ರಿ. ಮುಂದಿನ ಒಳ್ಳೆ ಕ್ರೇಜ್ ಇರುತ್ತೆ. ಬರೀ ಸೀಮೆ ಹಸ ಬರೀ ಹಾಲಿನ ಪರ್ಪಸ್ ಅಷ್ಟೇ ಇದು. ಅದು ಎತ್ತನ್ನೋದು ಒಂದು ಬಸವಣ್ಣ ಇದ್ದಂಗೆ, ಬೇಜಾರ್ ಮಾಡ್ಕೊಂಡ್ಬಿಡ್ರೆ ದೇವ್ರು. ಯಾಕಂದ್ರೆ ದೇವ್ರ ಇದ್ದಂಗೆ ಅವನು ಸಾಕೋದನ್ನ ಕಲೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ನನ್ನ ಕಡೆಯಿಂದ ಇದೊಂದು ಸಜೆಷನ್ ನಿಮ್ಗೆ. ಯಾಕಂದ್ರೆ ಅದು ಒಳ್ಳೆ ಮಾತು, ನೀವ್ ಹೇಳ್ತಾರೆ ಒಳ್ಳೆ ಮಾತೆ. ದೇಶಿ ತಳಿಗಳು ಅವು, ಕಟ್ಟಬೇಕು, ಬೆಳಿಬೇಕು. ದೇಶಿ ತಳಿಗಳು ಇನ್ನು ಚೆನ್ನಾಗಿ ಬೆಳಿಬೇಕು. ನೀವು ನಮ್ಮ ಹುಡುಗರು, ನೀವು ಚೆನ್ನಾಗಿ ಬೆಳಿಬೇಕು. ಅದು ನಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನಮ್ಮ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು ಮನೆಗೆ ಒಂದೊಂದು ಹಸು ಇರ್ತಾ ಇತ್ತು. ಹಸುಗಳಿಲ್ಲ, ಇವಾಗೆಲ್ಲ ಸೀಮೆ ಹಸು, ಇವಾಗೆಲ್ಲ ಸೀಮೆ ಹಸು, ಡೈರಿ ಹಾಲು ಕರೆಯೋದು, ಡೈರಿಗೆ ಹಾಕೋದು. ಹಿಂಗೆ ತುಂಬಾ ಬೇಜಾರಾಗುತ್ತೆ ಆಯ್ತಾ. ಹಾಗಾಗಿ ನಿಮ್ಗೆ ಕೇಳ್ಕೊಂತ ಇದೀನಿ, ಬೇಜಾರ್ ಮಾಡ್ಕೊಂಡ್ಬಿಡ್ರೆ. ತುಂಬಾ ಖುಷಿ ಆಯ್ತು ಗೌತಮ್ ಅವರೇ. ಬೆಳಿಗ್ಗೆಯಿಂದ ಎಷ್ಟು ಮಾಡಿದ್ರಿ ಅಂದ್ರೆ? 15 ಮಾಡಿದ್ರಿ. ಏನ್ ಪರವಾಗಿಲ್ವಾ? ಪರವಾಗಿಲ್ಲ, ಏನ್ ಹೋಗಿ ಬಂದಿರೋದಕ್ಕಾದ್ರೂ ಖರ್ಚಿಗಾದ್ರೂ ಆಗುತ್ತಾ? ಏನೋ ಜೀವನ ನಡ್ಸ್ಕೊಬಹುದು. ಏನೋ ವಯಸ್ಸು ಹುಡುಗರು ಒಬ್ರ ಮೇಲೆ ಆಧಾರ ಬೀಳ್ತೀರಾ, ಪೋಲಿ ಬೀಳ್ತೀರಾ, ಈ ತರ ಕೆಲಸ ತುಂಬಾ ಖುಷಿ ಆಗುತ್ತೆ ನಮ್ಗೂ. ನಿರುದ್ಯೋಗಿಗಳೇ ಜಾಸ್ತಿ ಇವಾಗ, ನಿರುದ್ಯೋಗಿಗಳೇ ಜಾಸ್ತಿ. ನೀವು ಓನಾಗಿ ಕೆಲಸ ಹುಡ್ಕೊಂಡು ಮಾಡ್ತಾ ಇದೀರಲ್ಲ, ಅದು ತುಂಬಾ ಖುಷಿ ಆಗುತ್ತೆ. ತುಂಬಾ ಸಂತೋಷ. ಕಟ್ಟಬೇಕು, ಬೆಳಿಬೇಕು ಅಷ್ಟೇ. ಸುಮ್ನೆ ಏನ್ ಬರ್ತದೆ? ಏನ್ ಬರೋದಿಲ್ಲ. ಮನೆ ಕುತ್ಕೊಂಡು ಏನ್ ಸಿಗುತ್ತೆ? ಏನ್ ಸಿಗಲ್ಲ. ತಂದೆ ತಾಯಿಗೆ ಬಾರ ಅಷ್ಟೇ ಅಲ್ವಾ? ತುಂಬಾ ಸಂತೋಷ. ಮೈಸೂರಿ ಚೆನ್ನಾಗಿರಿ ಅಷ್ಟೇ. ನಿಮ್ಗೆ ಇಷ್ಟ ಅಂದ್ರೆ ಇನ್ನೊಂದು ನೀವು ಹೇಳ್ಬಿಡಿ, ಜೆ ಹಳ್ಳಿ ಕಾರ್, ಆಮೇಲೆ ಹಸುಗಳು ಕಟ್ರಿ, ಬೆಳಿ. ಆದ್ರೆ ಡೈರಿಗಾದ್ರು ಹಾಕ್ರಿ ಹಾಲು, ಇಲ್ಲ ಸೋಗಿ ಕಟ್ಟೋರು ಇದಾರೆ, ಬೆಳಿಬೇಕು ಕಟ್ಟೋರು ಇದಾರೆ. ಹೌದು, ಎಲ್ಲಾ ರೀತಿ ಕಟ್ಬೋದು. ತುಂಬಾ ಸಂತೋಷ ಗೌತಮ್ ಅವರ, ತುಂಬಾ ಧನ್ಯವಾದಗಳು. ನಮ್ಗೆ ಒಳ್ಳೆ ಮಾಹಿತಿ ಕೊಟ್ರಿ. ಯಾಕಂದ್ರೆ ಇವತ್ತು ನಿರುದ್ಯೋಗಿ ಇಲ್ದಂಗೆ ಏನೋ ಸಂತೆಗೆ ಬಂದು ಹಸುಗಳು ಸಾಕೊಂಡು ಇವತ್ತು ಈ ಕೆಲಸ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ, ತುಂಬಾ ಧನ್ಯವಾದಗಳು. ಓಕೆ, ಬಾಯ್. ನೋಡಿ ಹೇಗಿರುತ್ತೆ ಪಾಪ ನೋಡ್ರಿ, ಪಾಪ ಸಂತೆ ಫುಲ್ ಖುಷಿ ಆದಾರ.
ತುಂಬಾ ಸಂತೋಷ ಆಗುತ್ತೆ. ಏನ ಕರೀತಾರ ಹುಡ್ಗ ನಂಗೆ? ಆ? ಏನಕ್ಕ? ಯಾವ್ದು ನೋಡ್ರಿ ಹಸು ಈಲಾಗೈತೆ, ತೋರಿಸ್ತೀನಿ. ಹಾ ತೋರ್ಸಣ ನೋಡ್ರಿ. ಕರು ಏನ್ ಕರ ಹಾಕೈತೆ? ಏನ್ ಕರ ಹಾಕೈತೆ? ಗಂಕರು ಆಗದ? ತುಂಬಾ ಸಂತೋಷ. ಇರ್ಲಿ ಬಿಡಿ. ಅಪ್ಪೆ ನಮಸ್ಕಾರ. ನಮಸ್ಕಾರ. ಏನಪ್ಪೆ ಚಿಂತಾಮಣಿ ಸಂತೆ ಏನ್ ಇವತ್ತು ಜೋರಾಗಿ ನಡೀತಾ ಇದೆ? ಎಷ್ಟಿರ್ಬೋದು ಇವತ್ತು? ನಡೀತೈತೆ. ಇವತ್ತು ವ್ಯಾಪಾರ ಎಷ್ಟಿರ್ಬೋದು ಅಂದಾಜು? ಅಣ್ಣ ಅಂದಾಜು ಇವತ್ತು ಎಷ್ಟಿರ್ಬೋದು? 1 ರಿಂದ 2.5 ಲಕ್ಷ ತನಕ ಐತೆ. ಇವ್ ನಿನ್ನ ಹಸು ಎಷ್ಟು ಇಟ್ಕೊಂಬಂದಿದ್ದಿ ಇವತ್ತು? ಎರಡು ಇಟ್ಕೊಂಡಿದ್ದೀನಿ ನೋಡೋಣ. 2 ಇಟ್ಕೊಂಡಿದ್ಯಾ? ನನ್ ದಾರಿನೇ ಇಲ್ದಂಗ್ ಮಾಡಿದ್ವಿ. ಇವಾಗ ನಾನು ಹೆಂಗ್ ಬರ್ಲಿ? ಇನ್ನೂ ಸ್ವಲ್ಪ ಹಿಂದೆ ಬಾ. 2 ಇಟ್ಕೊಂಡಿದ್ದೀನಿ ನೋಡಿ. 2 ಇಟ್ಕೊಂಡಿದ್ಯಾ? ಯಾವ ಜಾತಿ ಹಸು? ಹೊಸಬಾಯಿ ಅಣ್ಣ. HF ಏನ್ ಎಷ್ಟೆಷ್ಟಲ್ಲ ಆಗದ? ಹೊಸಬಾಯಿ ಅಣ್ಣ. ಹೊಸಬಾಯಿ ಅದು ಇದೂನು ಹೊಸಬಾಯಿ. ಹೊಸಬಾಯಿ ಅರ್ಥ ಆಗ್ಲಿಲ್ಲ. ಹೊಸಬಾಯಿ ಕಡೆ ಬಿದ್ದಿದೆ. ಕಡೆ ಅಲ್ಲು ಹಂಗಂತೇಳು. ಕಡೆ ಅಲ್ಲ ಅಂತಂದ್ರೆ ಲಾಸ್ಟ್ ಕೊನೆ ಅಲ್ಲು ಅಂತ. ಯಾಕಂದ್ರೆ ಹೊಸಬಾಯಿ ಅಂತ ಕರಿತೀರಾ, ನಂಗೆ ಅರ್ಥ ಆಗೋದಿಲ್ಲ. ಬೇಜ ಮಾಡ್ಕೊಂಬ. ಎಷ್ಟು ಲೀಟರ್ ಕೊಡ್ಬೋದು ಅಲ್ಲ ಹಸು? ಅಣ್ಣ 20 ಮೇಲೆ ಬರುತ್ತೆ. 20 ಮೇಲೆ ಎರಡೂನು? ಒಂದೊಂದ್ ಟೈಪ್ 20 ಲೀಟರ್? ಎರಡೊತ್ತಿಗೂ ದಿನದ ಮೇಲೆ. ಎರಡೊತ್ತಿಗೂ ಏನ್ ಎಷ್ಟು ಕೊಂಡ್ಕೊಂಡಿದ್ದ? ಏನು ತಗೊಂಡಿರೋದು ಅಣ್ಣ? ತಗೊಂಡಿರೋದು. ಎಷ್ಟು ತಗೊಂಡೆ? 2.5 ಆಯ್ತು. 2.5 ಆಯ್ತು. ನಿಮ್ದು ಯಾವ ಊರು? ಸೀತಂಪಲ್ಲಿ. ಏನ್ ಅಷ್ಟು ದೂರ ಇಲ್ಲೇನ ಹತ್ರನ ಲೋಕಲ್ಲ? ಇಲ್ಲ 80 ಕಿಲೋಮೀಟರ್ ಆಗುತ್ತೆ. 80 ಕಿಲೋಮೀಟರ್ ಆಗುತ್ತೆ. ಏನ್ ಆಂಧ್ರ? ಕರ್ನಾಟಕ ಬಾರ್ಡರ್. ಕರ್ನಾಟಕನೇ ಬಾರ್ಡ್ರು. KGF ತಾಲೂಕು, ಕೋಲಾರ ಡಿಸ್ಟಿಕ್. ನೋಡಿ ಸ್ನೇಹಿತರೆ, ಹೀಗಿರುತ್ತೆ ಪಾಪವ ಹಸುಗಳು. ಅಲ್ಲಿಂದ ಬಂದಾನೆ ಹಿಡ್ಕೊಂಡಂತೆ. ಏನ್ ಓದಿದ್ಯಾ? ನಾನಾ ಫಸ್ಟ್ ಇಯರ್. ಫಸ್ಟ್ ಇಯರ್. ಚೆನ್ನಾಗಿ ಓದ್ವಾ. ಆಯ್ತು. ನಿನ್ನ ಹೆಸರು ತಿಳಿಸ್ಲಿಲ್ಲ? ಮನೋಜ್ ಅಂತೇಳಿ. ನೋಡಿ ಹೀಗಿರುತ್ತೆ. ತುಂಬಾ ಸಂತೋಷ ಐತೆ. ನೋಡಿ.